ನಿನಗೆ ಅಷ್ಟು ಸಲ ಫೋನ್ ಮಾಡ್ತಿದ್ರು, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ನೀನು? ರಂಜಿತ್ ನನಗೆ ಫೋನ್ ಮಾಡಿದ್ದು ನಿಮಗೆ ಗೊತ್ತು? ನನಗೆ ರಂಜಿತ್ ಫೋನ್ ಮಾಡಿದ ವಿಷಯನೂ ಗೊತ್ತು, ರಂಜಿತ್ತು ನೀನು ಲವ್ ಮಾಡ್ತಿರೋ ವಿಷಯನೂ ಗೊತ್ತು. ಹೇಗೆ? ಅದೀಗ ಮುಖ್ಯ ಅಲ್ಲ. ನೀನು ಫೋನ್ ರಿಸೀವ್ ಮಾಡಿಲ್ಲ ಅಂತ ರಂಜಿತ್ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಮೊದಲು ಅವನಿಗೆ ಫೋನ್ ಮಾಡಿ ಮಾತಾಡು. ಈಗ ಅವ್ರ ಹತ್ರ ಮಾತಾಡೋ ಮನಸ್ಸಿಲ್ಲ ನನಗೆ. ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಆಂಟಿಗೆ ಪ್ಲೀಸ್ ಡ್ಯಾಡಿಗೆ ರಂಜಿತ್ ವಿಷಯ ಹೇಳಬೇಡಿ ಆಂಟಿ, ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು ಈ ವಿಷಯನ ನಿಮ್ಮ ತಂದೆಗೆ ಹೇಳೋದಾಗಿದ್ದಿದ್ರೆ ಯಾವತ್ತೋ ಹೇಳ್ತಿದ್ದೆ. ಆದರೆ ಅದರಿಂದ ನಿನ್ನ ರಂಜಿತ್ ಲವ್ಗೆ ತೊಂದರೆ ಆಗುತ್ತೆ, ಅದಕ್ಕೆ ಹೇಳಲಿಲ್ಲ. ಅಂದರೆ ನೀವು? ಹೌದು ಸಾಕ್ಷಿ, ನಿನ್ನ ಲವ್ ವಿಷಯ ಗೊತ್ತಿದ್ದೆ ನಾನು ನಿಂಗೆ ಸಪೋರ್ಟ್ ಮಾಡಿದ್ದು. ಅವತ್ತು ರಂಜಿತ್ ನಮ್ಮನೆಗೆ ಆರ್ಯನ್ ನೋಡೋಕೆ ಬಂದಿದ್ರಲ್ಲ, ಅವತ್ತೇ ನಂಗೆ ನಿಮ್ಮ ವಿಷಯ ಗೊತ್ತಿತ್ತು. ಅದಕ್ಕೆ ಪಪ್ಪ ರಂಜಿತ್ ಬಗ್ಗೆ ನನ್ನನ್ನು ಕೇಳಿದಾಗ ಉದ್ದೇಶಪೂರ್ವಕವಾಗಿ ರಂಜಿತ್ ನಿಂಗೆ ಒಳ್ಳೆ ಜೋಡಿ ಅಂತ ನಾ ಹೇಳಿದ್ದು. ಹೌದಾ ಅರ್ಪಿತಾ ಆಂಟಿ? ಹೌದು ಸಾಕ್ಷಿ, ನೀನು ನನ್ನ ಯಾವಾಗಲೂ ಶತ್ರು ಥರ ನೋಡ್ತಾನೆ ಬಂದೆ. ಆದರೆ ನಾನು ನಿನ್ನ ಹೆತ್ತ ಮಗಳಿಗಿಂತ ಹೆಚ್ಚಿಗೆ ಪ್ರೀತಿಸ್ತೀನಿ. ಈಗಲಾದರೂ ನೀನು ನನ್ನ ಪ್ರೀತಿ ಅರ್ಥ ಆದರೆ ಸಾಕು. ಹೌದು ಸಾಕ್ಷಿ, ನೀನು ರಂಜಿತ್ನ ಇಷ್ಟೊಂದು ಇಷ್ಟಪಟ್ಟು ಕಾರ್ತಿಕ್ನ ಮದುವೆ ಆಗೋದಕ್ಕೆ ಯಾಕೆ ಒಪ್ಕೊಂಡೆ? ರಂಜಿತ್ನ ಲವ್ ಮಾಡ್ತಿರೋ ವಿಷಯನ ಡ್ಯಾಡಿಗೆ ಹೇಳೋದು ಧೈರ್ಯನೇ ಬರಲಿಲ್ಲ ಆಂಟಿ. ನನ್ನ ಕಾರ್ತಿಕ್ನ ಕೇಳಿದೆ ಗೊತ್ತಾ, ನನಗೆ ಹೆಲ್ಪ್ ಮಾಡಿ ಅಂತ. ನಾನು ಅವ್ರಿಗೆ ಹೇಳಿದೆ, ನೀವು ನನಗೆ ಒಪ್ಪಿಗೆ ಅಂತ ನಾನು ಎಲ್ಲರ ಮುಂದೆ ಹೇಳಿರ್ತೀನಿ, ಆದರೆ ನೀವು ಮಾತ್ರ ನಾನು ಒಪ್ಪಿಗೆ ಇಲ್ಲ ಅಂತ ಹೇಳಿ ಅಂತ. ಅವನು ಹೂ ಅಂದಿದ್ದ, ಆದರೆ ಎಲ್ಲರ ಮುಂದೆ ಬಂದು ಉಲ್ಟಾ ಹೊಡೆದ್ಬಿಟ್ಟ ಆಂಟಿ. ಅಳ್ಬೇಡ ಸಾಕ್ಷಿ, ಸಮಾಧಾನ ಮಾಡ್ಕೋ. ನಿನ್ನ ಪ್ರೀತಿ ಅಮ್ಮ ಆರ್ತಿ ಅವ್ರು ಇದ್ದಾರಲ್ಲ, ಅವ್ರ ಹತ್ರ ಈ ವಿಷಯ ಹೇಳಬೇಕಿತ್ತು. ಖಂಡಿತ ನಿನ್ನ ಪ್ರೀತಿಗೆ ಅವ್ರು ಹೆಲ್ಪ್ ಮಾಡಿರೋರು. ಆರ್ತಿ ಅಮ್ಮ ಪಪ್ಪಂಗೆ ಈ ವಿಷಯ ಹೇಳಿದ್ರೆ ನಿನ್ನ ರಂಜಿತ್ ಮದುವೆಗೆ ಖಂಡಿತ ಪಪ್ಪ ಒಪ್ಕೊಂಡೇ ಒಪ್ಕೋತಾರೆ. ಇಲ್ಲ ಆಂಟಿ, ಆರ್ತಿ ಅಮ್ಮ ಡ್ಯಾಡಿ ಎಷ್ಟು ವರ್ಷಗಳಾದ್ಮೇಲೆ ಒಂದಾಗಿದ್ದಾರೆ. ಈಗ ನಾನು ಅವ್ರನ್ನ ಈ ವಿಷಯದಲ್ಲಿ ಇಂಟರ್ಫಿಯರ್ ಮಾಡಿಸಿ ಅವ್ರ ಮೇಲೆ ಡ್ಯಾಡಿ ಕೋಪ ಮಾಡ್ಕೊಳ್ಳೋ ಹಾಗೆ ಮಾಡಲ್ಲ. ನಂಗದು ಇಷ್ಟ ಇಲ್ಲ. ಅದಕ್ಕೆ ಅಮ್ಮನ್ನ ಈ ವಿಷಯದಲ್ಲಿ ಇನ್ವಾಲ್ವ್ ಮಾಡಲಿಲ್ಲ. ನೀನು ನಿಜವಾಗ್ಲೂ ರಂಜಿತ್ನ ಲವ್ ಮಾಡ್ತಿದ್ಯಾ ಅಂದರೆ ನಿನ್ನ ಲವ್ಗೆ ನಾನು ಹೆಲ್ಪ್ ಮಾಡ್ತೀನಿ. ಪ್ಲೀಸ್ ಹೆಲ್ಪ್ ಮೀ ಆಂಟಿ. ನೀವು ಈ ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡಿದ್ರೆ ದೇವ್ರಿಗಿಂತ ದೊಡ್ಡವರು ಅಂದ್ಕೊಳ್ತೀನಿ. ಪ್ಲೀಸ್ ಹೆಲ್ಪ್ ಮೀ ಆಂಟಿ. ಆದರೆ ನಾನು ಕೆಲವು ವಿಷಯ ಹೇಗೆ ಹೇಳ್ತೀನೋ ಹಾಗೆ ಮಾಡ್ಬೇಕು ನೀನು. ನನ್ನ ರಂಜಿತ್ ವಿಷಯಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅಂದರೆ ನೀವೇನು ಹೇಳಿದ್ರು ಕೇಳ್ತೀನಿ, ಪ್ರಾಮಿಸ್. ನೀನು ನಮ್ಮ ಬುದ್ಧಿವಂತ ಅಂದ್ಕೊಂಡಿದ್ದೆ, ಆದರೆ ನೀನು ಈ ರೀತಿ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ನಾನು ಏನು ಮಾಡಿದೆ ಡ್ಯಾಡ್? ಸುಮ್ಮನೆ ನನ್ನ ಕೋಪ ಮಾಡ್ಕೊತಿದ್ದೀರಾ ನೀವು? ಸಾಕ್ಷಿ ಮನೇಲಿ ಏನಾಯ್ತು ಅಂತ ಹೇಳಿದೆ ನಿಮಗೆ ಅಷ್ಟೇ. ಸಾಕ್ಷಿಗೆ ಯಾಕೋ ಪ್ಲಾನ್ ಮಾಡೋಕ್ ಬಿಟ್ಟೆ? ಏನ್ ಮಾಡ್ಬೇಕು ಅಂತ ನೀನ್ ಹೇಳ್ಬೇಕಲ್ವಾ? ಆಗ ಕಂಟ್ರೋಲು ನಮ್ಮ ಹತ್ರ ಇರುತ್ತೆ. ಇಷ್ಟಪಡೋ ಹುಡುಗಿರ ಕೈಗೆ ಲಗಾಮ್ ಕೊಟ್ರೆ ಹೀಗೆ ಆಗೋದು. ಹುಡುಗರನ್ನ ಲಗಾಮ್ ಹಾಕಿಸ್ತಾರೆ. ನನ್ನ ಮಾತ್ರ ಬ್ಲೇಮ್ ಮಾಡಬೇಡಿ ನೀವು. ಈಗೆಲ್ಲ ಆಗೋದಕ್ಕೆ ನನಗಿಂತ ದೊಡ್ಡ ಕಾರಣ ನೀವೇ. ನಾನು ಹಾಡೋಕ್ ಬರ್ದೇ ಇರೋರು ಲೌಡ್ ಸ್ಪೀಕರ್ ಸರಿ ಇಲ್ಲ ಅಂದ್ರಂತೆ. ನಿನಗೆ ಲವ್ ಮಾಡೋಕ್ ಬರ್ದೇ ಇದ್ರೆ ನನ್ನನ್ನು ಯಾಕೋ ಬೈತೀಯಾ? ನಾನು ಸಾಕ್ಷಿನ ತುಂಬಾ ನೀಟಾಗಿ ಪಟಾಯಿಸಿದೆ ಡ್ಯಾಡ್. ಅವಳು ಮದುವೆ ವಿಷಯ ಬಂದಾಗಲಿಲ್ಲ ನಿಮ್ಮ ಪೇರೆಂಟ್ಸ್ ಎಲ್ಲಿದ್ದಾರೆ, ಏನು ಮಾಡ್ತಾರೆ ಅಂತ ಕೇಳ್ತಿದ್ಲು. ನನ್ನ ಹತ್ರ ಅದಕ್ಕೆ ಆನ್ಸರ್ ಇಲ್ಲ. ಆರ್ತಿ ಅವರು ಕೂಡ ಪದೇ ಪದೇ ಅದನ್ನೇ ಕೇಳ್ತಿದ್ರು. ಮೊನ್ನೆ ಸೂರ್ಯ ಅವ್ರು ಸಿಕ್ಕಿದಾಗ ಅವರು ಅದೇ ಪ್ರಶ್ನೆ ಕೇಳ್ತಾರೆ. ನನ್ನ ಪೇರೆಂಟ್ಸು ಅಬ್ರಾಡ್ನಲ್ಲಿದ್ದಾರೆ ಅನ್ನೋದು ಬಿಟ್ಟರೆ ನನ್ನ ಹತ್ರ ಅದಕ್ಕೆ ಆನ್ಸರೇ ಇಲ್ಲ. ಏನು ಹೇಳೋಕೆ ಆಗಲ್ಲ ನನಗೆ. ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಅವ್ರನ್ನ ಕರೆಸು ಮಾತಾಡಬೇಕು ಅಂತಿರೋರು. ಅವಾಗ ಏನು ಮಾಡೋದು? ನಾನು ನಿಮ್ಮ ಹತ್ರ ಅನ್ನೋದ್ರ ಬಗ್ಗೆ ಅವರು ಸ್ವಲ್ಪ ಡೌಟ್ ಬಂದಿದ್ರು. ಇಷ್ಟು ಮಾಡೋಕ್ಕಾಗ್ತಿರಲ್ಲ ನಾವು. ಏನೋ ಇಲ್ಲಿವರೆಗೂ ಆ ಡೌಟ್ ಅವ್ರಿಗೆ ಬರ್ದ ಹಾಗೆ ಹುಷಾರಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಗೊತ್ತಾ ನಿಮಗೆ? ಸಾಕ್ಷಿಗೆ ನನ್ನ ಕಂಡ್ರೆ ಇಷ್ಟ, ಬಟ್ ಮನೇಲಿ ಹೇಳಕ್ ಕಷ್ಟ. ಅದಕ್ಕೆ ಆರ್ಯನ್ ನೋಡಿದ ಹುಡುಗನ ನೋಡೋ ಥರ ಮಾಡಿ ರಿಜೆಕ್ಟ್ ಮಾಡ್ತೀನಿ ಅಂತ ನನ್ನ ಹತ್ರ ಮುಂಚೆನೇ ಹೇಳಿದ್ಲು. ಅವಳು ಹೇಳ್ದಷ್ಟೇ ಮಾಡಿದ್ರೆ ಎಲ್ಲ ಕರೆಕ್ಟಾಗಿರ್ತಿತ್ತು ಡ್ಯಾಡ್. ಅವಳು ಏನೋ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿ ಅವಳು ಸಿಕ್ಕಾಕೊಂಡು ನಮ್ಮನ್ನು ಸಿಕ್ಕಾಕ್ತಿದ್ಲು. ಅವಳು ಮನಸ್ಸು ಮಾಡಿದ್ರೆ
ಖಂಡಿತ ಏನಾದರೂ ಮಾಡ್ತಾಳೆ. ಯಾರು? ಅರ್ಪಿತಾ. ಹಾಂ, ಮಾಡ್ತಾಳೆ. ಬಟ್ ಸಿಕ್ಕಾಪಟ್ಟೆ ಸ್ಕೋಪ್ ತೋತಾಳೆ. ಕೆಲಸ ಆಗಬೇಕು ಅಂದರೆ ಕಳ್ಳನ ಕಾಲು ಹಿಡಿಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಸಾಕ್ಷಿ ಜೊತೆ ನಿನ್ನ ಮದುವೆ ಒಂದಾಗಲಿ. ನಾವು ಬರೀ ಅರ್ಪಿತನೇ ನಂಬ್ಕೊಂಡು ಕೂತ್ರೆ ಅವಳು ತಾಳಕ್ಕೆ ನಮ್ಮನ್ನು ಚೆನ್ನಾಗಿ ಕುಣಿಸ್ತಾಳೆ. ಅದು ಬಿಡಿ ಡ್ಯಾಡ್, ಪ್ಲ್ಯಾನ್ ಬಿ ಬೇಕೇ ಬೇಕು. ಪ್ಲ್ಯಾನ್ ಬಿ ನಿನ್ನ ಹತ್ರನೇ ಇಟ್ಕೊಂಡು ನನ್ನ ಕೇಳ್ತಿದೆಯಲ್ಲೋ ರಂಜಿತ್? ಏನು ಡ್ಯಾಡ್? ಎ ಫಾರ್ ಆರತಿ. ಆರತಿಗೆ ಸ್ವಲ್ಪ ಕರ್ಪೂರ ಹಾಕು. ಆಗ ಹತ್ಕೊಂಡು ಉರಿಯತ್ತೆ. ಅವಳು ಮುಂದೆ ನೀನು ಎಮೋಷನಲ್ ಮೆಲೋ ಡ್ರಾಮಾ ಮಾಡಬೇಕು. ಕಷ್ಟಪಟ್ಟು ನಿನ್ನ ಕಣ್ಣಲ್ಲಿ ನೀರು ಹಾಕು. ನಿನ್ನ ಕತೆ ಕೇಳಿ ಅವಳ ಕಣ್ಣಲ್ಲೂ ಕಣ್ಣೀರು ಬರಬೇಕು. ಆ ಥರ ನಿನ್ನ ಕಷ್ಟ ಹೇಳ್ಕೋಬೇಕು. ರಂಜಿತ್, ಒಂದು ತಿಳ್ಕೊ, ಹೆಂಗಸರು ಕಣ್ಣೀರು ಹಾಕಿದ್ರೆ ಆಗದಿರೋ ಕೆಲಸನೇ ಇಲ್ಲ. ಆರತಿ ನಿನ್ನ ಕತೆಗೆ ಕರಗಿ ಆ ಸೂರ್ಯನ ಮುಂದೆ ನಿನ್ನ ಬಗ್ಗೆ ಮಾತಾಡಬೇಕು. ಆಗ ಆ ಸೂರ್ಯ ಒಪ್ಕೊಂಡೇ ಒಪ್ಕೋತಾನೆ. ಆ ಸೂರ್ಯನ ವೀಕ್ನೆಸ್ ಏನು ಅಂತ ಗೊತ್ತಾ ನಿನಗೆ? ಅವನ ಹೆಂಡತಿ, ಮಕ್ಕಳು. ಹೌದು ಸರ್, ಬಿಸ್ನೆಸ್ ಮನ್ ಷಣ್ಮುಖ ಇದ್ದಾರಲ್ಲ, ಅವ್ರ ಮಗ ಕಾರ್ತಿಕ್ ಅಂತ. ತುಂಬ ಒಳ್ಳೆ ಹುಡುಗ, ನಮ್ಮ ಆರ್ಯನ್ ಕ್ಲಾಸ್ಮೇಟು. ಒಳ್ಳೆ ಸಂಬಂಧ ಸರ್, ಅದಕ್ಕೆ ಒಪ್ಕೊಂಡೆ. ಶ್ಯೂರ್ ಸರ್, ಶ್ಯೂರ್, ಖಂಡಿತ ಹೇಳ್ತೀನಿ ಸರ್. ಓಕೆ ಸರ್, ಓಕೆ. ಕಾರ್ತಿಕ್ ಸಾಕ್ಷಿ ಮದುವೆ ವಿಷಯ ಇಡೀ ಊರಿಗೆ ಗೊತ್ತಾಗಿದೆ. ಈಗ ಫೋನ್ ಮಾಡಿದ್ದು MLA ಸುಧೀಂದ್ರ ಅಂತ. ದೊಡ್ಡ ಬಾಯಿ ಬಡ್ಕ, ಎಲ್ಲರಿಗೂ ಹೇಳ್ಕೊಂಬರ್ತಾನೆ. ಈ ವಿಷಯ CMವರೆಗೂ ಹೋಗುತ್ತೆ. ಸಾಕ್ಷಿ ನೋಡಿದ್ರೆ ಮದುವೆ ಆಗಲ್ಲ ಅಂತ ಹಠ ಹಿಡಿದು ಕೂತಿದ್ದಾಳೆ. ಮದುವೆ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಗೌರವ ಏನಾಗ್ಬೋದು? ಡೋಂಟ್ ವರಿ ಡ್ಯಾಡ್, ನಿಮ್ಮ ಗೌರವಕ್ಕೆ ಯಾವುದೂ ತೊಂದರೆ ಬರಲ್ಲ. ತೊಂದರೆ ಬರೋದಕ್ಕೆ ನಾನು ಬಿಡಲ್ಲ. ಕಾರ್ತಿಕ್ ಸಾಕ್ಷಿ ಮದುವೆ ನಡೆಯುತ್ತೆ. ನಾನು ಇವತ್ತೇ ಕಾರ್ತಿಕ್ ಮನೆಗೆ ಫೋನ್ ಮಾಡಿ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸ್ ಬಗ್ಗೆ ಮಾತಾಡ್ತೀನಿ. ಮೊದಲು ಆ ಕೆಲಸ ಮಾಡಪ್ಪ. ಸೂರ್ಯ, ನೀನು ಇನ್ನೊಂದ್ಸತಿ ಸಾಕ್ಷಿ ಹತ್ರ ಮಾತಾಡಿ ನೋಡು. ಸಾಕ್ಷಿ ಎಲ್ಲ ಅರ್ಪಿತಾ? ಸಾಕ್ಷಿ ಮೇಲೆ ರೂಮಲ್ಲಿದ್ದಾಳೆ. ಊಟಕ್ಕೆ ಬಾ ಅಂದೆ, ಊಟ ಬೇಡ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ದಬಾರಂತ ಬಾಗಿಲು ಹಾಕೊಂಡ್ಳು. ನಾನು ಮಾತಾಡ್ತೀನಿ. ಸಾಕ್ಷಿ, ಊಟಕ್ಕೆ ಬಾ ಸಾಕ್ಷಿ. ಊಟ ಬೇಡ. ಯಾಕೆ ಬೇಡ? ನನ್ನ ಮೇಲಿನ ಸೀಟಿನ ಊಟದ ಮೇಲೆ ಯಾಕೆ ತೋರಿಸ್ತೀಯ? ನನಗೆ ಬೇಸರ ಆಗುತ್ತಲ್ವಾ? ನೀನೇ ಓಕೆ ಮಾಡಿದ ಕಾರ್ತಿಕ್ನ ನೀನೇ ರಿಜೆಕ್ಟ್ ಮಾಡಿದ್ರೆ ನಮಗೆ ಕನ್ವಿನ್ಸ್ ಆಗೋ ಥರ ಒಂದು ಸರಿಯಾದ ಕಾರಣ ಕೊಡು. ಮದುವೆ ವಿಷಯನ ಇಲ್ಲಿಗೆ ಬಿಟ್ಟು. ಏನು ನಾನು ಊಟ ಮಾಡಬೇಕು ಅಷ್ಟೇ ತಾನೆ, ಮಾಡ್ತೀನಿ. ಸಾಕ್ಷಿ, ಒಂದು ನಿಮಿಷ. ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ. ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ. ಈಗ ಅಳೋವಂಥದ್ದು ಏನಾಗಿದೆ? ಮದುವೆ ಆಗಲ್ಲ ಅನ್ನೋ ಕಾರಣ ಕೇಳಿದ್ರೆ ತಪ್ಪಾಯ್ತಾ ನಾವು? ಕೇಳಿದಿನ ಎಷ್ಟು ಸಲ ಕೇಳ್ತೀರ? ನನಗೆ ಮದುವೆ ಇಷ್ಟ ಇಲ್ಲ. ಅದೇ ಯಾಕೆ ಇಷ್ಟ ಇಲ್ಲ ಅಂತ. ಏನಾಗಿದೆ ಸಾಕ್ಷಿ ನಿನಗೆ? ಯಾಕೆ ಈಗ ಹೊಟ್ಟೆ ಉರಿಸ್ತೀಯ ನಮ್ಗೆ? ಕಾರ್ತಿಕ್ನ ಯಾಕೆ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ನಿನಗೆ? ಅವಳಿಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ಯಾಕೆ ಬಲವಂತ ಮಾಡ್ತೀರಾ? ಯಾಕಂದ್ರೆ ನಮಗೆ ಕಾರಣ ಗೊತ್ತಾಗ್ಬೇಕು. ಒಬ್ಬ ಹುಡುಗಿಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಅದಕ್ಕೆ 2 ಕಾರಣ ಇರುತ್ತೆ. ಒಂದು, ಅವಳಿಗೆ ಮದುವೆನೇ ಆಗೋದಕ್ಕೆ ಇಷ್ಟ ಇಲ್ಲ, ಅಥವಾ ಅವಳ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ಅರ್ಥ. ಅಂದ್ರೆ ಸಾಕ್ಷಿ ಬೇರೆ ಯಾರನ್ನು ಇಷ್ಟಪಡ್ತಿದ್ದಾಳೆ ಅಂತನಾ? ಹೌದು, ಸಾಕ್ಷಿ ಒಂದು ಹುಡುಗನ ಇಷ್ಟಪಡ್ತಿದ್ದಾಳೆ. ಅದಕ್ಕೆ ಅವಳಿಗೆ ಮದುವೆ ಬೇಡ ಅಂತ ಹೇಳ್ತಿರೋದು. ಹೌದಾ ಸಾಕ್ಷಿ? ನಿನ್ನನ್ನೇ ಕೇಳ್ತಾ ಇರೋದು. ಅರ್ಪಿತಾ ಹೇಳ್ತಿರೋದು ನಿಜನಾ? ಇದನ್ನ ಕಾರ್ತಿಕ್ ನೋಡೋಕ್ಕಿಂತ ಮುಂಚೆ ಹೊಗಳೋದಕ್ಕೆ ಏನಾಗಿತ್ತು ನಿನಗೆ? ಮಾತಾಡ್ಬೇಡ ನೀನು. ಫ್ರೆಂಡ್ಸ್ಗಳ ಮುಂದೆ
ಪರಿಚಯದವ್ರ ಮುಂದೆ ಕಾರ್ತಿಕ್ ಮರ್ಯಾದರಿಗೆ ತಲೆ ಚಾಚ ಮಾಡ್ಬಿಟ್ಟೆ. ನನ್ನ ಮಗಳು ಅಂತ ಎಷ್ಟು ಪ್ರೀತಿ ಮಾಡ್ತಾ ಇದ್ದ ನಿಮ್ಮಪ್ಪ ಅಂತ ಅವ್ರಿಗೆ ಸರಿಯಾಗಿ ಅವಮಾನ ಮಾಡಿದೆ ನೀನು. ಮುಂಚೆನೆ ಹೇಳಿದ್ರೆ ಯಾರು ತಡೀತಿದ್ರು ನಿನ್ನ? ಎಲ್ಲ ಮಾತಾಡಾದ್ಮೇಲೆ ನೀನ್ ಬೇರೆ ಯಾರನ್ನೋ ಲವ್ ಮಾಡ್ತಿದ್ಯಾ ಅಂತ ಅದು ಅರ್ಪಿತಾ ಆಂಟಿ ಕೈಯಲ್ಲಿ ಹೇಳ್ತಿದ್ಯಾ? ಡ್ಯಾಡಿ ಹೆಸರಿಗೆ ಚೆನ್ನಾಗಿ ಅವಮಾನ ಮಾಡ್ಬಿಟ್ಟೆ ನೀನು. ಹೇಳಿ ಸರ್. ಅದೇ ಮೇಡಮ್, ನಿನ್ನೆ ಸಾಕ್ಷಿ ನೋಡೋದಕ್ಕೆ ಆರ್ಯನ್ ಫ್ರೆಂಡ್ ಬಂದಿದ್ರಲ್ಲ, ಏನಾಯ್ತು ಕೇಳೋಣ ಅಂತ. ನಾನು ತುಂಬ ಸರಿ ಸಾಕ್ಷಿ ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಯಾಕೋ ರಿಸೀವ್ ಮಾಡಲಿಲ್ಲ. ಯಾಕೆ ಅಂತ ಅರ್ಥ ಆಗಲಿಲ್ಲ. ನೀವು ಯಾಕೋ ಸೀರಿಯಸ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಸಾಕ್ಷಿನ ಮದುವೆ ಆಗೋ ವಿಷಯನ ಮರ್ತು ಬಿಡೋದು ಒಳ್ಳೇದು. ಏನು ಹೇಳ್ತಿದ್ದೀರಾ ನೀವು? ಸಾಕ್ಷಿನ ಮದುವೆ ಆಗೋ ಆಸೆ ಇದ್ಮೇಲೆ ಇಟ್ಕೊಳ್ದೇ ಇರೋದೇ ಒಳ್ಳೇದು. ಯಾಕೆ ಮೇಡಮ್, ಏನಾಯ್ತು? ಪ್ಲೀಸ್ ಸಾಕ್ಷಿಗೆ ಮರ್ತ್ಬಿಡು ಅಂತ ಮಾತ್ರ ಹೇಳ್ಬೇಡಿ ನನಗೆ. ನಾನು ಅವಳ ಮೇಲೆ ಪ್ರಾಣನೇ ಇಟ್ಕೊಂಡ್ಬಿಡ್ತೀನಿ ಮೇಡಮ್, ಪ್ಲೀಸ್. ಅದಕ್ಕೆ ನನ್ನ ಮಗ ಆದಿತ್ಯನ ಪ್ರಾಣ ತೆಗೆಯಕ್ಕೆ ಹೋಗಿದ್ರೆ ನೀವು? ಮೇಡಮ್, ನಾನು ನಿಮ್ಮ ಮಗನ ಪ್ರಾಣ ತೆಗೆಯಕ್ಕೆ ಹೋಗ್ಬಿಟ್ಟಿದ್ದೆ. ನೀವು ಏನು ಹೇಳ್ತಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಆದಿತ್ಯಂಗೆ 5 ಲಕ್ಷ ತಂದ್ಕೊಡು ಅಂತ ಪ್ರೆಷರ್ ಹಾಕಿ ಅವ್ನು ಪ್ರಾಣ ತೆಗೆಯಕ್ಕೆ ಹೋಗಿದ್ರಲ್ಲ ಅಂತ ಹೇಳ್ತಾ ಇದ್ದೀನಿ. ಓ ಅದಾ ಮೇಡಮ್, ಅದು ನಾನು ಚಿದಂಬರಂ ಅವ್ರು ಕೊಟ್ಟಿದ್ದ ಅಮೌಂಟು. ನನಗೇನೋ ಎಮರ್ಜೆನ್ಸಿ ಬಂತು, ಅದಕ್ಕೆ ಅಮೌಂಟ್ ವಾಪಸ್ ಕೊಡಿ ಅಂತ ಕೇಳಿದೆ. ಅವರು ಆದಿತ್ಯನ ಮೇಲೆ ಪ್ರೆಷರ್ ಹಾಕಿದ್ದಾರೆ ಅಂತ ಕಾಣುತ್ತೆ. ನನಗೆ ಸತ್ಯವಾಗ್ಲೂ ಈ ವಿಷಯ ಗೊತ್ತಿಲ್ಲ ಮೇಡಮ್. ಒಂದು ನಿಮಿಷ ಇರಿ, ಚಿದಂಬರಂ ಅವ್ರಿಗೆ ಫೋನ್ ಮಾಡಿ ಯಾಕೆ ಹೀಗೆ ಮಾಡ್ತೀನಿ ಅಂತ ಕೇಳ್ತೀನಿ ನಾನು. ನೀವು ನನ್ನ ಮುಂದೆ ಇಷ್ಟೊಂದು ಪ್ರಿಟೆಂಡ್ ಮಾಡೋ ಅಗತ್ಯ ಇಲ್ಲ ಅನ್ಸುತ್ತೆ. ಏನು? ನಾನು ಪ್ರಿಟೆಂಡ್ ಮಾಡ್ತಿದ್ದೀನ? ಯಾಕೆ ಮೇಡಮ್ ಇವತ್ತು ಈ ಥರ ಮಾತಾಡ್ತಿದ್ದೀರಾ? ನೀವು ನನ್ನ ಹತ್ರ ಯಾವತ್ತೂ ಈ ಥರ ಎಲ್ಲ ಮಾತಾಡಿದ್ದಿಲ್ಲ. ಇಷ್ಟು ದಿನ ನೀವು ಒಳ್ಳೆಯವರು, ಸಭ್ಯ, ಒಳ್ಳೆ ಮನಸ್ಸಿರೋ ಒಳ್ಳೆ ಹುಡುಗ ಅಂತ ಅಂದ್ಕೊಂಡಿದ್ದೆ. ನಿಮಗೆ ಆದಿತ್ಯ ನನ್ನ ಮಗ ಅಂತ ಗೊತ್ತಿತ್ತು. 5 ಲಕ್ಷ ಕೇಳಿದ ತಕ್ಷಣ ತಂದ್ಕೊಡೋಕ್ಕಾಗೋದಿಲ್ಲ ಅನ್ನೋದು ಗೊತ್ತಿತ್ತು. ಆದರೂ ಚಿದಂಬರಂ ಹತ್ರ ಆದಿತ್ಯನಿಗೆ ಪ್ರೆಷರ್ ಹಾಕಕ್ಕೆ ಹೇಳಿದ್ದೆ. ಚಿದಂಬರಂ ಆದಿತ್ಯನ ಹತ್ರ ದುಡ್ಡು ವಾಪಸ್ ಕೊಡು ಅಂತ ಕೇಳಿದಾಗ ನೀವು ಅಲ್ಲೇ ಇದ್ರಿ ಅಂತ ನನ್ನ ಮಗ ಹೇಳ್ದ. ನೀವು ಅವನ ಮೇಲೆ ಅಷ್ಟು ಪ್ರೆಷರ್ ಹಾಕಿದ್ರು ಆದಿತ್ಯ ಹೇಗೋ ಅಡ್ಜಸ್ಟ್ ಮಾಡಿ ದುಡ್ಡನ್ನ ತಂದು ಕೊಡ್ತಾ ಇದ್ದ. ದಾರಿಲಿ ಬರಬೇಕಾದ್ರೆ ಅವನ ಮೇಲೆ ಕ್ರಿಮಿನಲ್ಸ್ ಅಟ್ಯಾಕ್ ಮಾಡಿ ಅವನ ಕೈಲಿರೋ ದುಡ್ಡನ್ನ ಕಿತ್ಕೊಳ್ಳೋಕೆ ನೋಡಿದ್ರಂತೆ. ದೇವ್ರ ದಯೆ, ಟೈಮಿಗೆ ಸರಿಯಾಗಿ ಅವ್ನ ಫ್ರೆಂಡ್ಸ್ ಬಂದು ಅವನಿಗೆ ಹೆಲ್ಪ್ ಮಾಡಿದ್ರು. ಇಲ್ದಿದ್ರೆ ಏನಾಗ್ತಿತ್ತೋ ಏನು. ಮೇಡಮ್, ಪ್ರಾಮಿಸ್, ನನಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ಹೇಳಿದ ಮೇಲೆ ನಂಗೆ ಗೊತ್ತಾಗ್ತಿರೋದು. ನಿಜವಾಗ್ಲೂ ನನ್ನ ಮಾತು ನಂಬಿ ಪ್ಲೀಸ್. ಇಷ್ಟು ದಿನ ನಿಮ್ಮನ್ನ ನಂಬಿದ್ದೆ ಸಾಕು. ಇನ್ನು ನಿಮ್ಮನ್ನ ನಂಬುವಂಥ ಅಗತ್ಯ ನನಗಿಲ್ಲ. ಸಾಕ್ಷಿ ವಿಷಯದಲ್ಲಿ ಇನ್ಮೇಲೆ ಏನು ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡಿ. ಸಾಕ್ಷಿ ಯಾರನ್ನ ಇಷ್ಟಪಡ್ತಾಳೋ ಅವ್ರ ಜೊತೆ ನಾನು ಮದುವೆನ ಮಾಡಿಸ್ತೀನಿ. ನೀವು ಈ ವಿಷಯನ ತಲೆಯಲ್ಲಿ ಇಟ್ಕೊಂಡು ನನ್ನ ಕೆಲಸದಿಂದ ತೆಗೆದು ಹಾಕಿದ್ರೂ ಪರವಾಗಿಲ್ಲ. ಮೇಡಮ್ ಪ್ಲೀಸ್ ನನ್ನ ಮಾತು ಕೇಳಿ. ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಿಮ್ಮ ಮಗನ ಮೇಲೆ ಆಗಿದ್ದ ಅಟ್ಯಾಕು ನನಗೂ ಯಾವ ಸಂಬಂಧನೂ ಇಲ್ಲ. ಚಿದಂಬರಂಗೂ ನಿಮಗೂ ಏನೋ ವ್ಯವಹಾರ ಇದೆ, ಫ್ರೆಂಡ್ಶಿಪ್ ಇದೆ. ಚಿದಂಬರಂಗೆ ಸೂರ್ಯ ಅವ್ರನ್ನ ಕಂಡ್ರೆ ಆಗಲ್ಲ. ಅದಕ್ಕೆ ಚಿದಂಬರಂ ಆದಿತ್ಯನ ಮೇಲೆ ಅಟ್ಯಾಕ್ ಮಾಡಿಸಿರ್ಬೋದು. ಒಟ್ಟಿನಲ್ಲಿ ನಾನು ಅನ್ಕೊಂಡಿರೋಷ್ಟು ನೀವು ಡಿಸೆಂಟ್ ಮನುಷ್ಯ ಅಲ್ಲ ಅಂತ ಪ್ರೂವ್ ಮಾಡಿಬಿಟ್ರಿ. ಮೇಡಮ್ ಜಸ್ಟ್ 5 ಲಕ್ಷ ತಗೊಳಕ್ ಹೋಗಿ ಸಾಕ್ಷಿನ ಕಳ್ಕೊಂಡ್ಬಿಟ್ಟೆ ನಾನು. ಡ್ಯಾಡ್ ಹತ್ರ ಯಾಕಾದ್ರೂ ಈ ವಿಷಯ ಮಾತಾಡ್ದ ನಾನು? ಏನಾಗಿತ್ತು ನನ್ನ ಬುದ್ಧಿಗೆ? ಈ ಆರ್ತಿ ಟೀಚರ್ನ ಪ್ರಿನ್ಸಿಪಲ್ ಮಾಡಕ್ ಹೋಗಿ ಇಂಪ್ರೆಸ್ ಮಾಡಿದ್ದು ಎಲ್ಲ ವೇಸ್ಟ್ ಆಗೋಯ್ತು. ಯಾಕೆ ಸೂರ್ಯ ಅವರೇ ಅರ್ಜೆಂಟಾಗಿ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರೆ? ನಿಮ್ಮ ವಾಯ್ಸಲ್ಲಿ ತುಂಬ ಟೆನ್ಷನ್ ಇತ್ತು. ಏನಾಯ್ತಂಥದ್ದು? ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ನಲ್ಲ, ನನ್ನ ಮುದ್ದಿನ ಮಗಳು ಸಾಕ್ಷಿ, ಅವಳು ಇವತ್ತು ನಾನು ತಲೆ ತೆಗೆಸುವಂಥ ಕೆಲಸ ಮಾಡಿದ. ಆ ಹುಡುಗ ಕಾರ್ತಿಕ್ ಇವಳು ನೋಡಕ್ಕೆ ಬಂದಾಗ ಇವಳು ನಮ್ಮೆಲ್ಲರ ಮುಂದೆ ನಗನಗುತ್ತಾ ಅವನು ಒಪ್ಪಿಗೆ ಅಂತ ಹೇಳಿ ಆಮೇಲೆ ಏನು ಮಾಡಿದ್ಲು ಗೊತ್ತಾ ಇರ್ತೀವ್ರೆ? ಇದ್ದಕ್ಕಿದ್ದಾಗೆ ಬಂದು ಆ ಹುಡುಗ ನನಗೆ ಇಷ್ಟ ಇಲ್ಲ, ಈ ಮದುವೆ ಬೇಡ ಅಂತ ಹೇಳಿದ್ರು. ಸಾಕ್ಷಿ ಒಪ್ಕೊಂಡಲ್ಲ ಅಂತ ನಾನು ಖುಷಿಯಾಗಿ
ನಿಮಗೆ ಫೋನ್ ಮಾಡಿ ಹೇಳಿದಾಗೆ ನನ್ನೆಲ್ಲ ಫ್ರೆಂಡ್ಸ್ಗೂ ಹೇಳಿಬಿಟ್ಟು ಇನ್ನು 1 ತಿಂಗಳಲ್ಲಿ ಮದುವೆ ಮಾಡಿ ಮುಗಿಸೋಣ ಅಂತ ನಾನು ಯೋಚನೆ ಮಾಡಿದ್ರೆ ಅಷ್ಟರಲ್ಲಿ ಇವಳು ಬಂದು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಲು. ನಿಮಗೆ ಫೋನ್ ಮಾಡಿ ಈ ವಿಷಯ ತಿಳಿಸಿರ್ಬೇಕಲ್ವಾ? ಹೇಳಿದ್ಲು. ಆ ಹುಡುಗನ ಯಾಕೆ ಬೇಡ ಅಂತ ಹೇಳಿದ್ಲ? ಅವಳು ಯಾರನ್ನೋ ಲವ್ ಮಾಡ್ತಿದ್ದಾಳಂತೆ. ಮದುವೆ ಯಾಕೆ ಬೇಡ ಅಂತ ಅವಳನ್ನ ನನಗೆ ಗದರಿಸಿ. ಆಗ ಅರ್ಪಿತಾ ಹೇಳಿದ್ಲು. ಅರ್ಪಿತಾ ಹೇಳಿದ್ಲ? ಸಾಕ್ಷಿ ಲವ್ ಮಾಡ್ತಿದ್ದಿದ್ದು ಅರ್ಪಿತನ್ ಗೊತ್ತಿತ್ತಂತ? ಹೌದು ಆರ್ತಿ. ಸಾಕ್ಷಿ ಯಾರನ್ನೋ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದಾಗ ನನಗೇನು ಶಾಕ್ ಆಗಲಿಲ್ಲ. ನನಗೆ ಗೊತ್ತಿರೋ ವಿಷಯ ಅರ್ಪಿತಂಗೆ ಗೊತ್ತಿತ್ತಲ್ಲ, ಅದು ನನಗೆ ತುಂಬ ಬೇಜಾರಾಯಿತು. ನಾನು ಒಬ್ಬ ಹುಡುಗನ ಇಷ್ಟಪಟ್ಟಿದ್ದೀನಿ, ಅವನನ್ನೇ ಮದುವೆ ಆಗಬೇಕು ಅಂತಿದ್ದೀನಿ ಅಂತ ಇವಳು ಮುಂಚೆನೇ ನನಗೆ ಹೇಳಿದ್ದಿದ್ರೆ ನಾನು ಖಂಡಿತ ಅಪೋಸ್ ಮಾಡ್ತಿರ್ಲಿಲ್ಲ. ಆದರೆ ಇವಳು ಕಾರ್ತಿಕ್ ಬಂದಮೇಲೆ ಅವನನ್ನು ನೋಡಿ ಅವನ ಜೊತೆ ಮಾತಾಡಿ ಅವನನ್ನು ಮದುವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಟ್ಟು ಈಗ ಅರ್ಪಿತಾ ಮೂಲಕ ಈ ವಿಷಯ ನನಗೆ ಗೊತ್ತಾಗುತ್ತೆ ಅಂದರೆ ನನಗೆಷ್ಟು ಬೇಜಾರಾಗ್ಬಾರ್ದು ಅಂತೇವೆ. ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ. ನನಗೆ ಬೇಡ, ಅಟ್ಲೀಸ್ಟ್ ನಿಮಗಾದ್ರೂ ಹೇಳ್ಬೋದಿತ್ತಲ್ಲ ಆರ್ತಿಯವ್ರೆ. ನಿಮ್ಗೂ ಅವಳ ವಿಷಯ ಹೇಳಿಲ್ವಾ? ಅರ್ಪಿತಾ ಸಾಕ್ಷಿ ಇಬ್ಬರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಈಗ ಇವಳು ಅವಳ ಪರವಾಗಿ ಮಾತಾಡ್ತಾಳೆ. ಸಾಕ್ಷಿ ಇವಳಿಗೆ ವಹಿಸ್ಕೊಂಡು ಮಾತಾಡ್ತಾಳೆ ಅಂದರೆ ಇದ್ಯಾಕೋ ಒಳ್ಳೆ ಡೆವಲಪ್ಮೆಂಟ್ ಅಂತ ನನಗೆ ಅನ್ನಿಸ್ತಿಲ್ಲ. ಇದಕ್ಕೆಲ್ಲ ನೀವೇ ಕಾರಣ ಆರ್ತಿಯವ್ರೆ. ನಾನೇನು ಮಾಡಿದೆ ಸೂರ್ಯ ಅವರೇ? ಅವತ್ತು ನೀವು ನಮ್ಮ ಮನೆಗೆ ಬಂದಿದ್ದಿದ್ರೆ ಅರ್ಪಿತಾ ಸಾಕ್ಷಿನ ಇನ್ಫ್ಲೂಯೆನ್ಸ್ ಮಾಡ್ತಿರ್ಲಿಲ್ಲ. ಎಲ್ಲದನ್ನು ನಿಮ್ಮ ಹತ್ರ ಹೇಳ್ಕೊತಾ ಇದ್ರು, ಅರ್ಪಿತಾ ಕಡೆ ವಾಲ್ತಿರ್ಲಿಲ್ಲ. ನಾನು ನಿಮಗೆ ಎಷ್ಟು ಹೇಳಿದೆ ಅವತ್ತು, ಕಾರ್ತಿಕ್ ಬರೋ ದಿವಸ ನೀವು ಮನೆಗೆ ಬನ್ನಿ ಅಂತ. ನೀವು ಬರಲ್ಲ ಅಂದ್ಬಿಟ್ರಿ, ಏನೇನೋ ಆಗೋಯ್ತು. ಸಾರಿ ಆರ್ತಿಯವರೇ, ನಿಮ್ಮನ್ನ ಬ್ಲೇಮ್ ಮಾಡಿದ್ದಕ್ಕೆ. ಇಷ್ಟು ದಿನ ನೀವು ನಮ್ಮ ಜೊತೆ ಇರಲಿಲ್ಲ, ಈಗ ನೀವು ಬಂದ್ರಿ. ಎಲ್ಲ ಜವಾಬ್ದಾರಿನೂ ನಿಮ್ಮ ಮೇಲೆ ಹೊರಿಸ್ತಾ ಇದ್ದೀನಿ. ಸಾರಿ ಆರ್ತಿಯವರೇ, ಬೇಜಾರು ಮಾಡ್ಕೊಂಡ್ರಿ. ಪರವಾಗಿಲ್ಲ, ನೀವು ಹೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ. ನೀವು ಹೇಳ್ದಾಗೆ ನಾನು ಅವತ್ತಲ್ಲಿ ಬಂದಿದ್ದಿದ್ರೆ ಇದನ್ನೆಲ್ಲ ಹೇಗಾದ್ರೂ ಮಾಡಿ ತಪ್ಪಿಸ್ಬೋದಾಗಿತ್ತು. ಹೋಗ್ಲಿ ಬಿಡಿ ಆರ್ತಿಯವರೇ, ಆಗಿದ್ದಾಯ್ತು. ನೀವು ಸಾಕ್ಷಿ ಹತ್ರ ಮಾತಾಡಿ, ಇರೋ ವಿಷಯನ ಅವಳಿಗೆ ವಿವರಿಸಿ ಹೇಳಿ. ಕಾರ್ತಿಕ್ನ ಮದುವೆ ಆದರೆ ಎಲ್ರಿಗೂ ಒಳ್ಳೇದು ಅಂತ ಅವಳಿಗೆ ಕನ್ವಿನ್ಸ್ ಮಾಡಿ. ಕಾರ್ತಿಕ್ ಅವರಪ್ಪ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಸಾಕ್ಷಿ ಮದುವೆಗೆ ಒಪ್ಪಿದ ಮೇಲೆ ಅವರು ಈ ವಿಷಯನ ಎಲ್ರಿಗೂ ಹೇಳ್ಕೊಂಬಂದಿದ್ದಾರೆ. ಈಗ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಬ್ಬರಿಗೂ ಅವಮಾನ ಆಗುತ್ತೆ. ಖಂಡಿತ ಮಾತಾಡ್ತೀನಿ ಸೂರ್ಯ ಅವ್ರೆ. ಹೇಗಾದರೂ ಮಾಡಿ ಅರ್ಪಿತಾ ಇನ್ಫ್ಲೂಯೆನ್ಸಿಂದ ಸಾಕ್ಷಿನ ಆಚೆ ಕರ್ಕೊಂಬನ್ನಿ. ಅರ್ಪಿತಾಗೆ ನನ್ನ ಮೇಲೆ ತುಂಬ ಕೋಪ ಇದೆ. ಅವಳು ಅದನ್ನು ಸಾಕ್ಷಿ ಮೂಲಕ ಸೇಡ್ ತೀರಿಸ್ಕೊಳ್ಳೋಕೆ ನೋಡ್ತಾ ಇದ್ದಾಳೆ ಅಂತ ನನಗೆ ಡೌಟ್ ಇದೆ. ಹೇಗಾದರೂ ಮಾಡಿ ನನ್ನ ಮರ್ಯಾದೆನ ನೀವೇ ಕಾಪಾಡಬೇಕು. ಸಾಕ್ಷಿ ನಿಮಗೆ ಮಾತ್ರ ಮಗಳಲ್ಲ, ನನಗೂ ಮಗಳೇ. ನೀವಿಷ್ಟೊಂದು ಕೇಳ್ಕೊಳ್ಬೇಕಾಗಿದ್ದಿಲ್ಲ. ನಿಮ್ಮ ಮರ್ಯಾದೆ ನನ್ನ ಮರ್ಯಾದೆ ಕೂಡ. ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡಿ ತಿಳಿಸಿ ಹೇಳ್ತೀನಿ. ಟೆಂಡರ್ ಅಪ್ಲಿಕೇಶನ್ ಮೇಲೆ ನಾನು ಸೈನ್ ಮಾಡಿಲ್ವಾ? ನೀವೆಲ್ಲ ಏನೋ ಮಾಡ್ತೀರಾ ಕತ್ತೆಗಳ? ಆಯ್ತು, ತಗೊಂಬ. ಯಾಕೋ ಮಗನೇ ಟೆನ್ಷನಲ್ಲಿ ಇದೆಯಾ? ಏನು ವಿಷಯ? ಒಂದು ದೊಡ್ಡ ಬ್ಲೆಂಡರ್ ಆಗ್ಬಿಟ್ಟು ಡ್ಯಾಡ್. ಅದಕ್ಕೆ ಮೇಲೆ ಅಟ್ಯಾಕ್ ಮಾಡಿಸಿ ದುಡ್ಡು ಕಿತ್ಕೊಳ್ಳೋಕ್ಕೆ ರೋಡಿಗಳನ್ನ ಬಿಟ್ಟಿದ್ದು ನಾನೇ ಅಂತ ಆರ್ತಿ ದೊಡ್ಡ ಬಂದ್ಬಿಟ್ಟಿದೆ. ಹೌದಾ? ಹ್ಞೂ ಡ್ಯಾಡ್. ಆರಿನ ಫ್ರೆಂಡು ಸಾಕ್ಷಿ ನೋಡಕ್ ಬಂದಿದ್ದಲ್ಲ, ಏನಾಯ್ತು ಕೇಳೋಣ ಅನ್ನೋ ನೆಪದಲ್ಲಿ ಸಾಕ್ಷಿ ವಿಷಯ ಮತ್ತೆ ಮಾತಾಡೋಣ ಅಂತ ಆರ್ತಿ ಅವ್ರನ್ನ ಕರೆಸಿದೆ. ಅವ್ರು ಬರ್ತಿದ್ದಕ್ಕೆ ಫುಲ್ಲು ರಾಂಗ್ ಆಗ್ಬಿಟ್ರು. ಆದಿ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀವೇ ಅಂತ ಡೈರೆಕ್ಟಾಗಿ ನನಗೆ ಹೇಳ್ತಿದ್ದಾರೆ. ಅವ್ರು ಯಾವತ್ತೂ ಅಷ್ಟು ಶಾರ್ಪಾಗಿ ಮಾತಾಡಿರ್ಲಿಲ್ಲ. ಅವ್ರ ಫೋರ್ಸ್ ನೋಡಿ ನಾನೇ ಗಾಬರಿ ಆಗ್ಬಿಟ್ಟೆ ಡ್ಯಾಡ್. ನೋಡ್ದೇನೋ ಎಂತ ಇಡಿಯಟ್ ತರ ಕೆಲಸ ಮಾಡ್ಕೊಂಡಿ ಅಂತ ನೀನು. ಅವತ್ತು ಆದಿತ್ಯನ 5 ಲಕ್ಷ ರೂಪಾಯಿ ಕೇಳೋಣ ಅಂತಂದಾಗ ನಾನು ಬೇಡ ಅಂತ ಹೇಳಿದೆ. ನನ್ನ ಮಾತು ಕೇಳಿದ್ಯಾ? ತಪ್ಪು ಮಾಡಿದ್ದೀನಿ, ಒಪ್ಕೋತಾ ಇದ್ದೀನಿ ನಾನು. ಬಟ್ ಪದೇ ಪದೇ ಅದನ್ನೇ ಹೇಳ್ಬಿಡಿ ಡ್ಯಾಡ್. ತಪ್ಪು ಮಾಡಿದ್ರು ಪ್ರಪಂಚ ಒಪ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನೀವು. ಗೇಮ್ ಆಡಬೇಕು ಕಣೋ, ಆದರೆ ನಾವೇ ಗೇಮ್ ಆಗ್ಬಿಡ್ಬಾರ್ದು. ನೀನು ಮಾಡಿದ್ದು ಒಂದು ರಾಂಗ್ ಮೂವ್ ಏನಾಯ್ತು? ಆದಿತ್ಯ ಆರ್ತಿ ನಮ್ಮ ಹತ್ರ ಇದ್ದವರು ಈಗ ಸೂರ್ಯನ ಕಡೆಗೆ ಹೋಗೋ ಹಾಗಾಯ್ತು. ನೀನು ಮಾಡಿದ್ದು ಚಿಕ್ಕ ತಪ್ಪಲ್ಲ ರಂಜಿತ್. ಈ ತಪ್ಪನ್ನ ಬೇರೆ ಯಾರಾದರೂ ಮಾಡಿ ನನ್ನ ಮುಂದೆ ಹೀಗೆ ನಿಂತಿದ್ರೆ ಅವರು ಉಸಿರೇನೇ ಇಲ್ಲ ಅಂದ್ಬಿಡ್ತಿದ್ದೆ.
ಆದ್ರೆ ಏನು ಮಾಡೋದು? ನೀನು ನನ್ನ ಮಗ, ನಾನೇ ಕಟ್ಟಿದ್ದನ್ನ ನಾನೇ ಕೆಡವಕ್ಕಾಗಲ್ವಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ಸಾರಿ, ಐ ಆಮ್ ರಿಯಲಿ ಸಾರಿ ಡ್ಯಾಡ್. ನೀವು ಇಷ್ಟು ಹಾರ್ಸಾಗಿ ನನ್ನ ಹತ್ರ ಯಾವತ್ತೂ ಮಾತಾಡಿರಲಿಲ್ಲ. ನಾನು ಮಾಡಿರೋ ತಪ್ಪಿಗೆ ಯಾವ ಶಿಕ್ಷೆ ಕೊಟ್ಟರು ಕಡಿಮೆನೆ. ಬಟ್ ಪ್ಲೀಸ್ ಇನ್ನೊಂದು ಚಾನ್ಸ್ ಕೊಡಿ ನನಗೆ. ನಿಮ್ಮನ್ನು ಡಿಸಪಾಯಿಂಟ್ ಮಾಡ್ದ ನಾನು. ಅದಕ್ಕೆ ನೀನೊಂದು ಕೆಲಸ ಮಾಡಬೇಕು. ಹೇಳಿ ಡ್ಯಾಡ್. ಈ ಕೆಲಸನ ಅವತ್ತೇ ಮಾಡಿಬಿಡು ಅಂತ ನಿನಗೆ ಹೇಳಿದೆ, ಅರ್ಧಂಬರ್ಧ ಮಾಡಿ ಮುಗಿಸ್ದೆ. ನೀವು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ಸಾಕ್ಷಿನ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ. ಕರ್ಕೊಂಡು ಹೋಗಿದ್ನಲ್ಲ. ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗು ಅಂತಂದ್ರೆ ಗೆಸ್ಟ್ ಹೌಸ್ ತೋರಿಸ್ಕೋಬೇಕಲ್ಲ. ನೀವು ಈಗಿನ ಕಾಲದ ಹುಡುಗರು ತಲೆ ಜಜ್ಕೋಬೇಕು. ನೀವು ಹೇಳಿದ್ದು ನನಗೆ ಅರ್ಥ ಆಯ್ತು ಡ್ಯಾಡ್. ಆದರೆ ಸಾಕ್ಷಿ ಆ ಥರ ಹುಡುಗಿ ಅಲ್ಲ ಅನಿಸ್ತು. ಅವಳು ಅಯ್ಯೋ, ನಿಂದಲ್ಲ ಯಾವ ಪ್ರಾಬ್ಲಮ್ಮು, ಎಲ್ಲ ನಂದು. ನಿನ್ನ ಅಮೇರಿಕಕ್ಕೆ ಓದೋಕೆ ಕಳಿಸ್ಬಿಟ್ಟು ನಾನೇ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಲ್ಲಿಗೆ ಹೋದ್ಮೇಲೆ ಎಲ್ಲ ಕ್ಲಾಸ್ ಲೆವೆಲ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿ. ಲಾಸ್ ಏಂಜಲೀಸ್ನಲ್ಲಿ ಓದಿದ್ರು ಕೆಲವೊಂದು ಕೆಲಸಗಳನ್ನ ಲೋಕಲ್ ಆಗೇ ಮಾಡಬೇಕು, ಮಾಸ್ ಸ್ಟೈಲಲ್ಲಿ ಇರಬೇಕು. ಆಗಲೇ ವರ್ಕೌಟ್ ಆಗೋದು. ನಾನೇನು ಹೇಳಿದೆ ಅಂತ ಅರ್ಥ ಆಯ್ತಾ? ಅರ್ಥ ಆಯ್ತು ಡ್ಯಾಡ್. ಮಗಳು ಪ್ರೆಗ್ನೆಂಟು ಅಂತ ಗೊತ್ತಾದರೆ ಸೂರ್ಯ ತಲೆ ತಗ್ಸಿ ನಿನ್ನ ಕಾಲು ತೊಳೆದು ಮನೆ ತುಂಬಿಸ್ಕೊತಾನೆ. ಗೊತ್ತಾಯ್ತಾ?